ಬಿಜೆಪಿಯ ಒಳಗೆ ಶುರುವಾಗಿದೆ ಬಂಡಾಯದ ಬಿಸಿ. ಒಂದು ಕಡೆ ಪ್ರತಾಪ್ ಸಿಂಹ ಇಲ್ಲಿನ ನೆಪೋಟಿಸಂ ಬಗ್ಗೆ ದನಿ ಎತ್ತಾ ಇದ್ದಾರೆ. ಅಂದರೆ ತಮ್ಮ ತಂದೆ ತಾಯಿಯಂದಿರ ಮೂಲಕನೇ ರಾಜಕೀಯಕ್ಕೆ ಬಂದು ದೊಡ್ಡ ದೊಡ್ಡ ಪೊಸಿಷನ್ ತಗೊಳ್ತಾ ಇರುವಂತಹ ಸ್ವಪಕ್ಷೀಯರ ಬಗ್ಗೆನೆ, ಬಿಜೆಪಿ ನಾಯಕರ ಬಗ್ಗೆನೆ, ಅದು ನೇರವಾಗಿ ಅವರ ಹೆಸರು ಹೇಳಿದ್ರು ಕೂಡ ಅವರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಿ ಪಿ ಯೋಗೀಶ್ವರ್ ಆಗಲೇ ಬಂಡಾಯ ಎದ್ದಿದ್ದಾರೆ, ಟಿಕೆಟ್ ಕೊಟ್ಟರು ನಿಲ್ತೀನಿ, ಕೊಡದೆ ಇದ್ರೂ ನಿಲ್ತೀನಿ ಅಂತ ಹೇಳಿ. ಇನ್ನು ಪಾದಯಾತ್ರೆಗೆ ಮತ್ತೊಂದು ಕಡೆ ಯತ್ನಾಳ್ ಹಾಗೆ ರಮೇಶ್ ಜಾರಕಿಹೊಳಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಬಿಜೆಪಿಯಲ್ಲಿ ನಾಯಕತ್ವದ ಕೊರತೆ ಇದೆ ಅಂತ ನಾನು 6-7 ತಿಂಗಳಿಂದ, ಯಾವಾಗ BY ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ್ರು ಆವಾಗಿಂದ ಇದು ನಿಧಾನಕ್ಕೆ ಅಲ್ಲಲ್ಲಿ ಭುಗಿಲು ಹೇಳ್ತಾನೆ ಇದೆ. ಇದೊಂದು ದೊಡ್ಡ ಚಂಡಮಾರುತ ಆಗೋ ಮೊದಲು ಬಿಜೆಪಿ ಹೈಕಮಾಂಡ್ ಎಚ್ಚೆತ್ತುಕೊಂಡ್ರೆ ಸಾಧ್ಯ. ಇಲ್ಲ ಅಂತ ಹೇಳಿದರೆ ಬಹಳಷ್ಟು ಬಾರಿ ಬಿಜೆಪಿ ಯಡಿಯೂರಪ್ಪನವ್ರ ನಂತರ ಖಂಡಿತ ನಾಯಕತ್ವದ ಒಂದು ಆ ನಿರ್ವಾತ ಸೃಷ್ಟಿಯಾಗಿದೆ. ಆದರೆ ಆ ನಿರ್ವಾತವನ್ನು ತುಂಬಿಕೊಳ್ಳುವಲ್ಲಿ ಬಿಜೆಪಿ ಎಡವ್ತಾ ಇದೆಯಾ? ಯಾಕೆಂದರೆ ಅವರ ಪುತ್ರನನ್ನೇ ರಾಜ್ಯಾಧ್ಯಕ್ಷ ಮಾಡಿ ಕೇವಲ ಒಂದು ಸಮುದಾಯವನ್ನು ಓಲೈಸೋದಕ್ಕೆ ಹೋಗಿ ಮತ್ತೊಂದು ಸಮುದಾಯವನ್ನು, ಮತ್ತಷ್ಟು ಇಡೀ ಕರ್ನಾಟಕದಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು, ಬಿಜೆಪಿ ನಾಯಕರನ್ನು ತಾನೇ ಬಿಟ್ಟು ಕೊಡ್ತಾ ಇದೆಯಾ, ಅವರಿಂದ ವಿರೋಧ ಎದುರಿಸೋದಾಗ್ತಾ ಇದೆಯಾ ಅಂತ ಕಾಣಿಸ್ತಾ ಇದೆ. ಪ್ರತಾಪ್ ಸಿಂಹ ಹೇಳ್ತಾ ಇದ್ದಾರೆ ನೇರವಾಗಿ, ನನಗೆ ಅವಕಾಶ ರಾಜ್ಯದಲ್ಲಿ ಬಿಜೆಪಿಯವರೇ ತಪ್ಪಿಸಿದ್ದಾರೆ. MP ಆಗೋದಕ್ಕೆ ಎಲ್ಲ ಅರ್ಹತೆಯೂ ಇತ್ತು, ಅಂದರೆ MP ಟಿಕೆಟ್ ಗಿಟ್ಸೋದಕ್ಕೆ ಎಲ್ಲ ಅರ್ಹತೆಯೂ ಇತ್ತು. ನಾನು ಪಕ್ಷೇತರ ಆಗಿ ನಿಂತಿದ್ರು ಕೂಡ ಅಥವಾ ಇನ್ಯಾವುದೇ ಒಂದು ಪಕ್ಷದಿಂದ ನಿಂತಿದ್ರು ಕೂಡ ಮೈಸೂರಿನಲ್ಲಿ ನನ್ನೆದುರು ಯಾರು ನಿಂತಿದ್ರು ಸೋಲಿಸ್ತಾ ಇದ್ದೆ ನನ್ನೆದುರು. ಆದರೆ ನಾನು ನನ್ನ ತಂದೆ ಜನಸಂಘದವರು, ನನಗೆ BJPಯೇ ಇಷ್ಟ, ನನಗೆ ಹಿಂದುತ್ವದ ಹಿನ್ನೆಲೆಯಿಂದ ಬಂದವನು. ಆ ಕಾರಣಕ್ಕಾಗಿ ನಾನು BJP ಬಿಟ್ಟು ನಿಲ್ಲಿಲ್ಲ, ಹಾಗೆ ಮೈಸೂರು BJP ಅಭ್ಯರ್ಥಿ ವಿರುದ್ಧ ಪ್ರಚಾರ ಮಾಡಲಿಲ್ಲ, ನಾನು ಅವ್ರಿಗೋಸ್ಕರ ಪ್ರಚಾರ ಮಾಡಿದೆ. ಪ್ರತಾಪ್ ಸಿಂಹ ಅವರು ಒಂದು ಮಾತನ್ನು ನೇರವಾಗಿ ಹೇಳ್ತಾರೆ, ರಾಜನಿಗೆ ಪ್ರಜೆಯ ಸ್ಥಾನ ಬೇಕು ಅಂತಂದರೆ ನಾನು ಬಿಟ್ಕೊಡ್ದೆ ಇನ್ನೇನು ಮಾಡಲಿ ಅಂತ ತುಂಬ ಮಾರ್ಮಿಕವಾದಂಥ ಮಾತು ಹೇಳ್ತಾರೆ. ಅಂದರೆ ಮೈಸೂರು ಕಳ್ಕೊಂಡಿದ್ದವರಿಗೆ ಬೇಸರ ಇದೆ. 2 ಬಾರಿ ಮೈಸೂರಲ್ಲಿ ಅವ್ರು ಹೇಳ್ತಾರೆ, ನನ್ನ ಥರ ಕೆಲಸ ಮಾಡಿರುವಂಥ ಒಬ್ಬ MP ಇಡೀ ರಾಜ್ಯದಲ್ಲಿ ತೋರಿಸ್ರಿ, 10 ರೈಲುಗಳನ್ನ ರಾಜ್ಯಕ್ಕೆ ತಂದಿರೋ ಒಬ್ಬ MPಯನ್ನು ಇಡೀ ದೇಶದಲ್ಲಿ ತೋರಿಸ್ರಿ ಅಂತೇಳಿ ಅಷ್ಟು ಸವಾಲು ಹಾಕ್ತಾರೆ. ತಮ್ಮ ಕೆಲಸದ ಬಗ್ಗೆ ಕಾನ್ಫಿಡೆನ್ಸ್ ಇದೆ. ಬೆಂಗಳೂರು ಮೈಸೂರು ಹೈವೇನ ಮಾಡಿಸಿದ್ದಾರೆ. ನಿಜಕ್ಕೂ ಪ್ರತಾಪ್ ಸಿಂಹ ಕೆಲಸದ ವಿಚಾರದಲ್ಲಿ ರಾಜ್ಯದಲ್ಲಿ ನಂಬರ್ 1 ಸಂಸದ ಅಂದರೂ ಅನ್ನಬಹುದು, ಅದರಲ್ಲೇನು ವಿವಾದ ಏನೂ ಇಲ್ಲ. ಹಾಗಾಗಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಲಿಲ್ಲ ಅಂತಂದಾಗ ಅಚ್ಚರಿ ಆಯಿತು. ಆದರೆ ಅದಕ್ಕೆ ಬೇರೆ ಕಾರಣಗಳು ಕೂಡ ಇದೆ. ಆ ಕಾರಣಗಳನ್ನು ಅದು ಬೇರೆ ಸಂದರ್ಭಗಳಲ್ಲಿ ಹೇಳಬಹುದು ಅಂತ ಬಹಳಷ್ಟು ಜನ ಚರ್ಚೆ ಮಾಡ್ತಾ ಇದ್ದಾರೆ. ಇದು ಹೇಳುವಂಥ ಸಂದರ್ಭ ಅಲ್ಲ ಅಂತ. ಆದರೆ ಪ್ರತಾಪ್ ಸಿಂಹ ಇಲ್ಲಿ ಹೇಳಿದರೆ, ನಾನು ರಾಜ್ಯ ರಾಜಕೀಯಕ್ಕೆ ಬರ್ತೀನಿ, ರಾಜ್ಯ ರಾಜಕೀಯದಲ್ಲಿ ಸ್ಪರ್ಧೆ ಮಾಡ್ತೀನಿ, ನನಗೆ ಲೋಕಸಭೆಗೆ ಬೇಡ ಅಂತ ಹೇಳಿದ್ದಾರೆ, ವಿಧಾನಸಭೆಗೆ ಬರ್ತೀನಿ ಬಿಡಿ ಅಂಥೇಳಿ. ಅಂದರೆ ಪ್ರತಾಪ್ ಸಿಂಹ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಂತೂ ಖಚಿತ. ಆದರೆ ಈಗಾದರೂ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರಾ? ಅವರು ಸ್ಪರ್ಧೆ ಮಾಡೋದಕ್ಕೆ ಬೇರೆ ಸಂಡೂರಲ್ಲಿ ಹೋಗೋ ಸಾಧ್ಯತೆ ಇಲ್ಲ, ಶಿಗ್ಗಾವಿಯಲ್ಲಿ ಎಳೆಯೋ ಸಾಧ್ಯತೆ ಇಲ್ಲ ಸ್ಪರ್ಧೆ. ಯಾಕೆಂದರೆ ಅದು ಮಧ್ಯ ಕರ್ನಾಟಕ ಆಚೆ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗ ಆಗೋಯ್ತು. ಅವ್ರು ಸ್ಪರ್ಧೆ ಮಾಡಿದರೆ ಚನ್ನಪಟ್ಟಣ ಹಳೆ ಮೈಸೂರು ಭಾಗ, ಅವರಿಗೆ ರಾಜಕೀಯವಾಗಿ ಮೈಸೂರು ಈ ಭಾಗ ಕನೆಕ್ಟ್ ಆಗುವಂಥದ್ದು. ಹಾಗಂತ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡೋಕ್ಕೆ ಪ್ರತಾಪ್ ಸಿಂಹ ಬರೋದಿಲ್ಲ ಬಿಡಿ. ಅಂದರೆ ನಾನು ವಿಧಾನಸಭೆಗೆ ಬರ್ತೀನಿ ಅಂತ ಹೇಳಿದ್ದಕ್ಕೆ ಈ ವಿಷಯ ಹೇಳ್ತಾ ಇರೋದು. ಇನ್ನೆಲ್ಲಿ ಬರೋಕ್ಕೆ ಸಾಧ್ಯ? ಬರೋಕ್ಕೆ ಸಾಧ್ಯ ಅಂದರೆ 2028ರವರೆಗೆ ಕಾಯಬೇಕು. ಸದ್ಯ ಈಗಾಗಲೇ ಇವರು ಒಂಥರ ರೆಬೆಲ್ ಆಗಿದ್ದಾರೆ ಪ್ರತಾಪ್ ಸಿಂಹ. 2028ರವರೆಗೂ ಇದೇ ಅಂದರೆ ರೆಬೆಲ್ ಆಗಿನೇ ಹೋಗ್ತಾರಾ, ಅಥವಾ ಮಧ್ಯದಲ್ಲೆಲ್ಲಾದರೂ ಚುನಾವಣೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಸ್ಪರ್ಧೆ ಮಾಡ್ತಾರೆ? ಎಲ್ಲಿಂದ ಮಾಡ್ತಾರೆ? ಇಲ್ಲ ಬೆಂಗಳೂರು, ಇಲ್ಲ ಮೈಸೂರು, ಇಲ್ಲ ಅವರು ಸ್ವಂತ ಊರು ಸಕಲೇಶ್ಪುರ, ಇನ್ನು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ಅದು ಮೀಸಲು ಕ್ಷೇತ್ರ, ಅಲ್ಲಿ ಸ್ಪರ್ಧೆ ಮಾಡೋಕ್ಕಾಗಲ್ಲ. ಒಟ್ಟಾರೆ ಈ ಬಂಡಾಯಗಳು BJPನ ನಿಧಾನಕ್ಕೆ ನುಂಗ್ ಹಾಕ್ತಾ ಇದ್ದಾವೆ. ಇವರು ಸಿದ್ದರಾಮಯ್ಯನವ್ರನ್ನ ಇಳಿಸ್ತೀವಿ, DK ಶಿವಕುಮಾರ್ ಅವ್ರನ್ನ ಜೈಲಿಗೆ ಕಳಿಸ್ತೀವಿ ಅಂತ ಹೇಳ್ತಾ ಇರೋರು ತಮ್ಮ ಪಕ್ಷನೇ ಹಿಡಿತದಲ್ಲಿ ಇಟ್ಕೋತಾ ಇಲ್ವಲ್ಲ ಅಂತೇಳಿ ಕಾಂಗ್ರೆಸ್ಸಿಗೆ ಇದು ಪ್ಲಸ್ ಆಗಿದೆ. ಯಾಕಂದರೆ ಇಲ್ಲಿ BJPಯಲ್ಲೇ ಒಗ್ಗಟ್ಟಿಲ್ಲ, BJPಯಲ್ಲೇ ನಾಯಕತ್ವ ಇಲ್ಲ. ಇವರು ಕಾಂಗ್ರೆಸ್ನೇನು ಅಲ್ಗಾಡಿಸ್ತಾರೆ ಸ್ವಾಮಿ. ಈ ಕಡೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ನೇರವಾಗಿಯೇ ಹೇಳಿಕೆ ಕೊಡ್ತಾರೆ, BY ವಿಜಯೇಂದ್ರ ಪಾದಯಾತ್ರೆ ಮಾಡ್ತಾ ಇರೋದು ಯಾಕೆ? ಸಿದ್ದರಾಮಯ್ಯನವ್ರನ್ನ ಇಳಿಸಿ DK ಶಿವಕುಮಾರ್ CM ಮಾಡೋದಕ್ಕೆ ಅಂತ. ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ ಅಂತ ಇದ್ದಾರೆ. ಬಸವನ ಬಾಗೇವಾಡಿ ಅಂತ ನಾವು ಬಳ್ಳಾರಿವರೆಗೂ ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಹೈಕಮಾಂಡ್ ಪರ್ಮಿಷನ್ ತಗೋತೀವಿ ಅದಕ್ಕೋಸ್ಕರ ಅಂತ. ಬಟ್ ಇದೆಲ್ಲ BJPಯಲ್ಲಿ ಭಿನ್ನ ರಾಗ, BJPಯಲ್ಲ ಭಿನ್ನ ಮತ. ವಿಜಯೇಂದ್ರ ನಾಯಕತ್ವವನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಯತ್ನಾಳ್ ಅವರಂತೂ ಅಪ್ಪಾಜಿ ಸಂಸ್ಕೃತಿ ನಮಗೆ ಬೇಕಾಗಿಲ್ಲ. ಇಲ್ಲಿ ಅಪ್ಪಾಜಿ ಯಾರೂ ಅಲ್ಲ. ಅವರು ಯಾರ ತಂದೆಗೆ ಹುಟ್ಟಿದಾರೋ ಅವ್ರನ್ನ ಮಾತ್ರ ಹುಟ್ಟಿಸಿದ ತಂದೆನ ಮಾತ್ರ ಹೆತ್ತ ತಂದೆ
ಮಾತ್ರ ಅಪ್ಪಾಜಿ ಆಗೋಕ್ಕೆ ಸಾಧ್ಯ ಅಂತ ಅಬ್ಬರಿಸಿದ್ದಾರೆ. ಅದು ಸದನದಲ್ಲೇ ಹೇಳ್ತಾರೆ ಅವರು. ಹಾಗಾಗಿ ನೇರವಾಗಿ ವಿಜಯೇಂದ್ರ ನಾಯಕತ್ವವನ್ನು ವಿರೋಧಿಸುವಂತಹ ಒಂದು ಪಡೆ ದೊಡ್ಡದಾಗ್ತಿದೆ ಬಿ ಜೆ ಪಿಯಲ್ಲಿ. ನೋಡಿ, ಈಶ್ವರಪ್ಪ, ರಘುಪತಿ ಭಟ್, ಯತ್ನಾಳ್, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಹೀಗೆ ಹಿರಿಯ ಸಿ ಟಿ ರವಿ ಕೂಡ ವಿರೋಧಿಸಿದ್ರು. ಆದರೆ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿದ್ರಿಂದ ಸ್ವಲ್ಪ ಸಮಾಧಾನ ಆಗಿದ್ದಾರೆ. ಅವರಂತೂ ನೇರವಾಗಿ ವಿರೋಧಿಸಿದ್ರು. ಆದರೆ ಕೊನೆಗೆ ಯಡಿಯೂರಪ್ಪನವರು ಇದ್ದರೆ ಮಾತ್ರ ಚಿಕ್ಕಮಗಳೂರಲ್ಲಿ ಲಿಂಗಾಯತ ಮತಗಳು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಕೊನೆಗೆ ಹೋಗಿ ಅಲ್ಲಿ ಕೂಡ ಒಂದು ನಮಸ್ಕಾರ ಮಾಡಿದರು, ಕಾಲಿಗೆ ಬಿದ್ದರು. ಆದರೂ ಕೂಡ ಎಚ್ ಡಿ ತಮ್ಮಯ್ಯ ಅವರಿಗೆ ಆಶೀರ್ವಾದ ಇತ್ತು. ಹಾಗಾಗಿ ಅಲ್ಲಿ ಲಿಂಗಾಯತ ಮತಗಳು ತಮ್ಮಯ್ಯ ಪರ ಬಂತು, ಅವ್ರು ಗೆದ್ದರು. ಈ ಕಡೆ ಸಿ ಟಿ ರವಿ ಸೋತೋದ್ರು. ಯಾರು ನಿರೀಕ್ಷೆನೇ ಮಾಡಿರಲಿಲ್ಲ. ಕೆಲವೊಂದು ಕ್ಷೇತ್ರಗಳಲ್ಲಿ ಯಡಿಯೂರಪ್ಪನವರ ಲಿಂಗಾಯತ ಮತಗಳು ಬಹಳ ಯಡಿಯೂರಪ್ಪನವರ ಮಾತನ್ನು ಕೇಳ್ತಾವೆ. ಅವ್ರು ಹೋದರೆ ಅಲ್ಲಿ ಮತಗಳು ಬೀಳ್ತವೆ ಅನ್ನೋಂಥದ್ದು. ಬೀದರ್ನ ಬಹಳಷ್ಟು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಬೀದರಲ್ಲಿ ಕಲಬುರಗಿಯನ್ನು ಕಳ್ಕೊಂಡ್ರೂ ಕೂಡ ಬೀದರನ್ನು ಹೆಚ್ಚು ಗೆದ್ದಿದೆ ಈ ಬಾರಿ. ಯಾಕೆಂದರೆ ಯಡಿಯೂರಪ್ಪನವರ ಮತಗಳು, ಲಿಂಗಾಯತ ಸಮುದಾಯದ ನಾಯಕ ಯಡಿಯೂರಪ್ಪನವರು ಸದ್ಯಕ್ಕೆ. ಹಾಗಿರುವಾಗ ಇಲ್ಲಿ ಕೆಳಗಿಂದ ಮೇಲಿನವರೆಗೂ ಕೂಡ ವಿರೋಧನೇ ವ್ಯಕ್ತ ಆಗ್ತಾ ಇದೆ. ಒಬ್ಬ ವ್ಯಕ್ತಿಗೋಸ್ಕರ, ಒಂದು ಸಮುದಾಯಕ್ಕೋಸ್ಕರ ಉಳಿದ ಎಲ್ಲರನ್ನ ಎದುರು ಹಾಕೋತಾರ ಬಿ ಜೆ ಪಿಯವರು ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಈಗ ಪ್ರತಾಪ್ ಸಿಂಹ ಅವರು ನೇರವಾಗಿಯೇ ಮಾತಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಹೋರಾಟದಿಂದ ಬಂದವರಪ್ಪ, ಯಡಿಯೂರಪ್ಪನವ್ರ ಬಗ್ಗೆ ಗೌರವ ಇದೆ. ಯಡಿಯೂರಪ್ಪನವರು ಬೆಳೆದಿರುವಂಥ ದಾರಿ, ಅವರು ಮಾಡಿರುವಂಥ ಹೋರಾಟ, ರಾಜ್ಯವನ್ನು ಸುತ್ತಿರೋದು, ಇದೆಲ್ಲದಕ್ಕೂ ಕೂಡ ಅವರಿಗೆ ದಕ್ಕಿರುವಂಥದ್ದು ನ್ಯಾಯ. ಅವರು ಮುಖ್ಯಮಂತ್ರಿ ಆಗಬೇಕಿತ್ತು, ಆಗಿದ್ದಾರೆ. ಆದರೆ ಅದು ಸುಲಭವಾಗಿ ಅವ್ರ ಮಕ್ಳಿಗೆ ಬರುತ್ತಲ್ಲ. ಈಗ ನೋಡಿ, ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಒಬ್ಬ ಅಪ್ಪ ಟೀಚರ್ ಆಗಿದ್ದಾನೆ ಅಂತ ಅನ್ಕೊಳ್ಳಿ. ಅಪ್ಪ ಟೀಚರ್ ಆಗೋದಕ್ಕೆ ಏನು ಮಾಡ್ತಾನೆ? ಬಿ ಎನೋ ಬಿ ಎಸ್ ಸಿನೋ ಬಿ ಕಾಮ ಮಾಡಿ, ಆಮೇಲೆ ಬಿ ಎಡ್ ಮಾಡ್ತಾನೆ, ಆಮೇಲೆ ಡಿ ಎಡ್ಡು, ಆ ಥರದ್ದೆಲ್ಲ ಮಾಡಿ ಆಮೇಲೆ ಅವ್ನು ಟೀಚರ್ ಆಗೋದು ಅಲ್ವಾ? ಅಥವಾ ಅಪ್ಪ ಏನೋ ಒಂದು ಬೇರೆ ಪೊಸಿಷನ್ ಲೆಕ್ಚರರ್ ಆಗಿದ್ದಾನೆ ಅಂದರೆ ಅವನು ಕೂಡ ಎಮ್ ಎಸ್ ಸಿ ಎಮ್ ಕಾಮ್ ಮಾಡಬೇಕು, ಆಮೇಲೆ NET ಬರಿಬೇಕು, ನೆಟ್ಟು ಸ್ಲಟ್ ಇದೆಲ್ಲ ಪಾಸ್ ಮಾಡಬೇಕು. ಇದೆಲ್ಲ ಮಾಡಿದ ಮೇಲೇ ಅವನಿಗೆ ಸಿಗೋದು. ಆದರೆ ರಾಜಕಾರಣದಲ್ಲಿದ್ದರೆ ಅಪ್ಪ ಮುಖ್ಯಮಂತ್ರಿ ಆಗಿದ್ದಾನೆ ಅಂದ ಕೂಡಲೇ ಮಕ್ಕಳಿಗೆ ಶಾಸಕ ಆಗಿ ಬಡ್ತಿ ಸಿಕ್ಬಿಡುತ್ತೆ, ರಾಜಕೀಯಕ್ಕೆ ಎಂಟ್ರಿ ಸಿಕ್ಬಿಡುತ್ತೆ. ಅಂದರೆ ಇದು ಅಪ್ಪ ಪಡ್ಕೊಂಡಿರೋದ್ರಲ್ಲಿ ಏನೂ ಅನುಭವ ಇಲ್ಲದೆ, ಅಪ್ಪ ಪಟ್ಟಿರೋ ಕಷ್ಟದಲ್ಲಿ ಏನೂ ಕೂಡ ಪಾಲಿಲ್ಲದೆ ಮಕ್ಕಳು ನೇರವಾಗಿ ರಾಜಕೀಯಕ್ಕೆ ಬಂದರೆ ಅವ್ರಿಗೆ ಕಷ್ಟ ಗೊತ್ತಿರೋದಿಲ್ಲ. ಹೇಳಿ ಅಪ್ಪ ರಾಜಕಾರಣದಲ್ಲಿ ಬೆಳೆದಿದ್ದಾರೆ ಅಂತ ಹೇಳಿದರೆ ಮಕ್ಕಳಿಗೆ ಕಂಫರ್ಟ್ ಸಿಕ್ಕಿರುತ್ತೆ, ಗೋಲ್ಡನ್ ಸ್ಪೂನು, ಸುಖವಾಗಿ ಬೆಳೆದಿರ್ತಾರೆ. ಅವರು ನೇರವಾಗಿ ರಾಜಕೀಯಕ್ಕೆ ಬಂದರೆ ಅವರಿಗೆ ಒಳ್ಳೆ ಸ್ಥಾನಮಾನಗಳು, ಹುದ್ದೆಗಳು ಸಿಕ್ಬಿಟ್ರೆ ಏನು ಮಾಡೋದಕ್ಕೆ ಸಾಧ್ಯ? ಜನರ ಕಷ್ಟ ಅರಿಯೋದಕ್ಕೆ ಸಾಧ್ಯನಾ? ಸೊ ನಮ್ಮಂಥವ್ರಿಗೆ ಸಿಗಬೇಕು, ಜನರ ಕಷ್ಟ ಅರಿತಿರೋರಿಗೆ ಸಿಗಬೇಕು ಅವಕಾಶಗಳು ಅಂತ ಅವ್ರು ಹೇಳೋದು. ಇದು ನೇರವಾಗಿ ಅವ್ರ ಹೆಸರು ಸಮೇತ ಯಡಿಯೂರಪ್ಪನವರು, ಮಲ್ಲಿಕಾರ್ಜುನ್ ಖರ್ಗೆ, ಎಚ್ ಡಿ ಕುಮಾರಸ್ವಾಮಿ ಎಲ್ಲರ ಹೆಸರು ಹೇಳಿದ್ದಾರೆ. ಸಿದ್ದರಾಮಯ್ಯ, ಯತೀಂದ್ರ ಅವರಿಗೆ ಅವಕಾಶ ಸಿಗ್ತಾ ಇದೆ. ಯಾಕೆ ಅಂತ ಹೇಳಿದರೆ ಅವರಪ್ಪ CM ಅನ್ನೋ ಕಾರಣಕ್ಕೆ. ಅವ್ರೇನು ಮಾಡಿದ್ದಾರೆ? ಈ ರೀತಿ ಪ್ರಶ್ನೆಗಳನ್ನು ಬಿ ಜೆ ಪಿಯ ನಾಯಕರು ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದರೆ ಬಿ ಜೆ ಪಿಯ ನಾಯಕತ್ವಕ್ಕೆ ಲಗಾಮ್ ಹಾಕೋದು ಯಾರು? ಬಿ ಜೆ ಪಿಯ ಅಂದರೆ ಇಲ್ಲಿಯ ನಾಯಕರಿಗೆ ಲಗಾಮ್ ಹಾಕುವಂತಹ ಹೈಕಮಾಂಡ್ ಏನು ಮಾಡುತ್ತೆ? ಹಾಗಾಗಿ ಇವರು ಸಿದ್ದರಾಮಯ್ಯ ಅವ್ರನ್ನ ಇಳಿಸೋದೋಗ್ಲಿ, ಬಿ ಜೆ ಪಿ ಸ್ಟ್ರಾಂಗಾಗಿ ವಿರೋಧ ಪಕ್ಷ ಆಗಿ ಉಳ್ಕೊಳ್ಳೋದು. ಇನ್ನು ಒಳಗಂತೂ ಬೆಂಗಳೂರು ವಿರೋಧ ಪಕ್ಷದ ನಾಯಕರ ಬಗ್ಗೆನೇ ಅಡ್ಜಸ್ಟ್ಮೆಂಟ್ ಆರೋಪಗಳು. ವಿಧಾನಸಭೆ ಸೆಷನ್ನಲ್ಲೇ ಯತ್ನಾಳ್ ಪದೇ ನೀವೆಲ್ಲ ಅಡ್ಜಸ್ಟ್ಮೆಂಟು ಅಂತ ಎದ್ದು ನಿಂತು ಅಶೋಕ್ ಅವರಿಗೆ, ಅಶ್ವಥ್ ನಾರಾಯಣ ಅವ್ರಿಗೆ ಕೌಂಟ್ರ್ ಹೊಡಿತಾನೆ ಇರ್ತಾರೆ ಪಕ್ಕದಲ್ಲಿ ಕೂತ್ಕೊಂಡ್ರು ಅವ್ರಿಗೆ. ಇನ್ನು ಕಾಂಗ್ರೆಸ್ಸಿಗೆ ಕೌಂಟ್ರ್ ಮಾಡೋಕ್ಕಾಗತ್ತಾ? ತಮ್ಮೊಳಗೆ ಕೌಂಟ್ರ್ ಮಾಡ್ತಾ ಇರೋಂಥ ಬಿ ಜೆ ಪಿಯವರು ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ತಾರಾ? ಗೊತ್ತಿಲ್ಲ. ಪ್ರತಾಪ್ ಸಿಂಹ ಏನು ಮಾಡ್ತಾರೆ, ರಘುಪತಿ ಭಟ್ ಏನು ಮಾಡ್ತಾರೆ, ಈಶ್ವರಪ್ಪ ಏನು ಮಾಡ್ತಾರೆ, ಯತ್ನಾಳ್, ರಮೇಶ್ ಜಾರಕಿಹೊಳಿ, ಈ ಬಂಡಾಯ ಹೇಳ್ತಾ ಇರುವ CP ಯೋಗೀಶ್ವರ್ ಸೇರಿ ಪಟ್ಟಿ ಭಾಳ ದೊಡ್ಡದಿದೆ. ಇವರೆಲ್ಲ ಸೇರಿಕೊಂಡ್ರೆ ಈ ಸಾರಿ BJP ಮಕಡೆ ಮಲಗುತ್ತೆ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ. ಸದ್ಯಕ್ಕೆ ನಮಗನ್ನಿಸ್ತಾ ಇರೋದು ಇದು, ನಾವು ಹೇಳಿದ್ದೆ ಪರ್ಮನೆಂಟು, ನಾವು ಹೇಳಿದ್ದೆ ಪರ್ಫೆಕ್ಟ್ ಅಂತಲ್ಲ. ಈಗಿರುವಂಥ ಬೆಳವಣಿಗೆಗಳು, ವಿದ್ಯಮಾನಗಳನ್ನು ನೋಡ್ತಾ ಇದ್ದರೆ BJPಯಲ್ಲಿ ನಾಯಕತ್ವದ ಕೊರತೆ ಕಾಣಿಸ್ತಾ ಇದೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಬರೋ ಚುನಾವಣೆಗಳಲ್ಲಿ ಇದನ್ನು ಹೀಗೆ ಮಾಡ್ತಾ ಹೋದರೆ ಕಾಂಗ್ರೆಸ್ ಮತ್ತಷ್ಟು ಸ್ಟ್ರಾಂಗ್ ಆಗೋದ್ರಲ್ಲಿ ಅನುಮಾನ ಇಲ್ಲ. ಇದು ನಮ್ಗನ್ಸಿದ್ದು, ನಿಮ್ಗನ್ಸಿದ್ದು ನೀವು ಕೂಡ ಕಮೆಂಟ್ ಮಾಡ್ಬೋದು, ಮಾತಾಡ್ಬೋದು. ಸದಾ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.